ವೆಲ್ಕಮ್ ಬ್ಯಾಕ್. ಇದನ್ನ ತರಗತಿಯಲ್ಲಿ ನಾವು ಆರ್ಥಿಕ ಯೋಜನೆಗಳಲ್ಲಿ ಮತ್ತೊಂದು ಪ್ರಮುಖವಾದಂತಹ ಆರ್ಥಿಕ ಯೋಜನೆಯ ವಿಧಗಳಾದಂತಹ ರೋಲಿಂಗ್ ಆ್ಯಂಡ್ ಫಿಕ್ಸ್ಡ್ ಪ್ಲ್ಯಾನಿಂಗ್ ಬಗ್ಗೆ ತಿಳಿಯೋಣ. ರೋಲಿಂಗ್ ಆ್ಯಂಡ್ ಫಿಕ್ಸ್ಡ್ ಪ್ಲ್ಯಾನಿಂಗ್ ಅಂತ ಹೇಳಿದರೆ ಆವರ್ತ ಮತ್ತು ಸ್ಥಿರ ಆರ್ಥಿಕ ಯೋಜನೆಗಳು ಅಂತ ಹೇಳಿ ಕರಿತೇವೆ. ರೋಲಿಂಗ್ ಪ್ಲ್ಯಾನ್ ಆವರ್ತ ಯೋಜನೆ ಅಥವಾ ಉರುಳು ಯೋಜನೆ ಅಂತ ಹೇಳಿ ಕರೀತಾರೆ. ಆವರ್ತ ಯೋಜನೆಯನ್ನು ಮೊದಲಿಗೆ ಕೊಟ್ಟವರು ಗುನ್ನರ್ ಮಿಡಲ್ ಎನ್ನುವಂತಹ ಅರ್ಥಶಾಸ್ತ್ರಜ್ಞರು. ಅವರು ತಮ್ಮ ಕೃತಿಯಾದಂತಹ ಇಂಡಿಯನ್ ಎಕನಾಮಿಕ್ ಪ್ಲ್ಯಾನಿಂಗ್ ಇನ್ ಇಟ್ಸ್ ಬ್ರಾಡರ್ ಸೆಟ್ಟಿಂಗ್ ಎನ್ನುವಂತಹ ಕೃತಿಯಲ್ಲಿ ಮೊಟ್ಟ ಮೊದಲಿಗೆ ರೋಲಿಂಗ್ ಪ್ಲ್ಯಾನ್ ಬಗ್ಗೆ ಪರಿಚಯವನ್ನು ಮಾಡಿದರು. ಸೊ ಇದನ್ನು ಭಾರತದ ಜನತಾ ಗೌರ್ನಮೆಂಟು 1978 ಏಪ್ರಿಲ್ 1ರಲ್ಲಿ ಮೊಟ್ಟ ಮೊದಲಿಗೆ ಭಾರತದಲ್ಲಿ ತನ್ನ ಯೋಜನೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿತು. ಸೊ ರೋಲಿಂಗ್ ಪ್ಲ್ಯಾನು 1978ರಿಂದ 1980ರವರೆಗೆ 2 ವರ್ಷಗಳವರೆಗೆ ಭಾರತದ ಯೋಜನೆಯ ಒಂದು ಕಾಲಘಟ್ಟದಲ್ಲಿ ಅಸ್ತಿತ್ವದಲ್ಲಿದ್ದನ್ನು ನಾವು ನೋಡ್ತೇವೆ. ಸೊ ಆವರ್ತ ಯೋಜನೆಯು 3 ಅಂಶಗಳನ್ನು ಅಥವಾ 3 ವಿಚಾರಗಳನ್ನು ಒಳಗೊಂಡಿರುತ್ತೆ. ಸೊ ಫಸ್ಟ್ ಒನ್ ಈಸ್, ಈ ಯೋಜನೆ 1 ವರ್ಷದ ವಾರ್ಷಿಕ ಯೋಜನೆಯನ್ನು ಒಳಗೊಂಡಿರುತ್ತೆ. ಇದರಲ್ಲಿ ವಾರ್ಷಿಕ ಆಯವ್ಯಯ ಮತ್ತು ವಿದೇಶಿ ವಿನಿಮಯ ಆಯವ್ಯಯಗಳನ್ನು ಮೊದಲನೇ ಭಾಗವಾಗಿ ಒಳಗೊಂಡಿರುತ್ತೆ. ಎರಡನೇ ಯೋಜನೆಯಲ್ಲಿ ಸೆಕೆಂಡ್ ಪ್ಲಾನ್ ಫಾರ್ ಎ ಫಿಕ್ಸ್ಡ್ ನಂಬರ್ ಆಫ್ ಇಯರ್ಸ್ ವಿಚ್ ಮೇ ಬಿ 3, 4 ಆರ್ 5 ಇಯರ್ಸ್, 3, 4, 5 ವರ್ಷಗಳ ಯೋಜನೆಗಳನ್ನು ಒಳಗೊಂಡಾಗಿರುತ್ತೆ. ಸೊ ಇವುಗಳನ್ನು ಭಾರತದ ಆರ್ಥಿಕತೆಗೆ ತಕ್ಕಂತೆ ಅಥವಾ ಆ ದೇಶದ ಆರ್ಥಿಕತೆಗಳಿಗೆ ಒಂದು ಅಗತ್ಯತೆಗಳಿಗೆ ಅನುಗುಣವಾಗಿ ಬದಲಾಯಿಸುವಂತಹ ಗುರಿಯನ್ನು ಹೊಂದಲಾಗಿರುತ್ತೆ. ಮೂರನೇದಾಗಿ ದ ಥರ್ಡ್ ಪ್ಲ್ಯಾನ್ ವಾಸ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಫಾರ್ ಲಾಂಗ್ ಟೈಮ್ಸ್, ಇಟ್ ಇಸ್ ಫಾರ್ 10, 15 ಆ್ಯಂಡ್ 20 ಇಯರ್ಸ್, 10, 15, 20 ವರ್ಷಗಳ ದೀರ್ಘಾವಧಿಗೆ ಯಥಾದೃಷ್ಟ ಯೋಜನೆಗಳು ಅಂದರೆ ದೀರ್ಘಾವಧಿಯ ದೃಷ್ಟಿಕೋನದ ಯೋಜನೆಗಳನ್ನು 3ನೇ ಹಂತದಲ್ಲಿ ಒಳಗೊಂಡಿರುತ್ತೆ. ಅಂದರೆ ಮೊದಲನೇದು ವಾರ್ಷಿಕ ಯೋಜನೆಗಳನ್ನು ಒಳಗೊಳ್ಳುವಂಥದ್ದು, ಎರಡನೇದು 3, 4, 5 ವರ್ಷದ ಅವಧಿಗಳ ಯೋಜನೆಗಳು, 4ನೇದು ದೀರ್ಘಾವಧಿಯ ಒಂದು ಗುಣಲಕ್ಷಣಗಳನ್ನು ಹೊಂದಿರುವಂತಹ ಯೋಜನೆಗಳು. ಹೀಗೆ ಆವರ್ತ ಯೋಜನೆಯು ಪ್ರಮುಖವಾದಂತಹ ಒಂದು ಭಾಗವನ್ನು ಒಳಗೊಂಡಿದೆ. ಅಂದರೆ ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸ್ಥಿರವಾಗಿ ಇಷ್ಟು ಪೀರಿಯಡ್ಗೆ ಎಂಡ್ ಆಗುತ್ತೆ ಅಂತಲ್ಲ, ಅಂದರೆ ಪ್ರತಿ ವರ್ಷವೂ ಸಹ ಅದನ್ನು ಆವರ್ತಗೊಳಿಸಲಾಗ್ತಿರುತ್ತೆ. ಆವರ್ತ ಮೀನ್ಸ್ ಬದಲಾಯಿಸಲಾಗ್ತಿರುತ್ತೆ ಫ್ಲೆಕ್ಸಿಬಲ್ ಆಗಿ ಗುರಿಗಳಿಗೆ, ಆ ಆರ್ಥಿಕತೆಯ ಅವಶ್ಯಕತೆಗಳಿಗೆ ತಕ್ಕಂತೆ ಯೋಜನೆಗಳನ್ನು ಬದಲಾಯಿಸಿಕೊಳ್ಳುವಂತಹ ಒಂದು ಯೋಜನಾ ವಿಧ ಇದಾಗಿದೆ. ಸೊ ಭಾರತದಲ್ಲಿ 78ರಲ್ಲಿ ರೋಲಿಂಗ್ ಪ್ಲ್ಯಾನನ್ನು ಮೊರಾರ್ಜಿ ದೇಸಾಯಿ, ಅಂದಿನ ಪ್ರಧಾನಿಯಾಗಿದ್ದಂತಹ ಜನತಾ ಸರ್ಕಾರದ ಮೊರಾರ್ಜಿ ದೇಸಾಯಿ ಅವರು ತುಂಬ ಒಂದು ಅದನ್ನು ಅಂದರೆ ಗಮನಾರ್ಹವಾಗಿ ತೆಗೆದುಕೊಂಡು ಎಲ್ಲರನ್ನು ಒಪ್ಪಿಸಿ ಈ ಒಂದು ಯೋಜನೆಗಳನ್ನು ಜಾರಿಗೆ ತರ್ತಾರೆ, ರೋಲಿಂಗ್ ಪ್ಲ್ಯಾನ್ ಯೋಜನೆಯನ್ನು. ಸೊ ನಾವು ಒಂದು ಎಕ್ಸಾಂಪಲ್ ನೋಡ್ಬೋದು ಅಂತ ಹೇಳಿದರೆ 1980ರಿಂದ 85ರ ಅವಧಿಯ ಒಂದು ಪಂಚವಾರ್ಷಿಕ ಯೋಜನೆ ನಾವು ತೆಗೆದುಕೊಂಡ್ರೆ 85 ಅಂದರೆ ಮೊದಲನೇ ವರ್ಷ, 80 ವರ್ಷದಲ್ಲಿ ಮೊದಲನೇ ವರ್ಷದ ಯೋಜನೆ ಮುಗಿದಾಗ ಇನ್ನೊಂದು ವರ್ಷದ ಅವಧಿಯನ್ನು ಅದಕ್ಕೆ ಸೇರಿಸ್ಕೊಳ್ಳಲಾಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 85ರಿಂದ 90 ಅಂತೇಳಿ ನಾವು ತೆಗೆದುಕೊಂಡ್ರೆ 85ರ ಒಂದು ವರ್ಷದ ಯೋಜನೆ ಮುಗಿದಾಗ ಅದಕ್ಕೆ ಇನ್ನೊಂದು ವರ್ಷವನ್ನು ಸೇರಿಸಲಾಗುತ್ತೆ. 85ರಿಂದ 90 ಅಂತ ಇದ್ದಂಥ ಯೋಜನೆ ಆಗ 86ರಿಂದ 91 ಅಂತ ಆಗುತ್ತೆ. 86ನೇ ವರ್ಷ ಕಳೆದ ನಂತರ ಅದಕ್ಕೆ ಮತ್ತೊಂದು ವರ್ಷದ ಯೋಜನೆಯನ್ನು ಸೇರಿಸಲಾಗುತ್ತೆ. ಅಂದರೆ ಆವಾಗ 92 ಆಗುತ್ತೆ. ಆಗ ಅದು 87, 92ರ ಯೋಜನೆ ಆಗುತ್ತೆ. ಹೀಗೆ ಪ್ರತಿ ವರ್ಷವೂ ಸಹ ಅದನ್ನು ಮಾಡಲಾಗ್ತಿರುತ್ತೆ, ಪುನರ್ ವ್ಯಾಖ್ಯಾನಿಸಲಾಗ್ತಿರುತ್ತೆ, ಪುನಃಸ್ಥಾಪಿಸಲಾಗಿರುತ್ತೆ. ಇದನ್ನೇ ಆವರ್ತ ಯೋಜನೆ ಅಂತೇಳಿ ಕರೆಯುವಂಥದ್ದು. ಸೊ ಈ ರೀತಿಯಲ್ಲಿ ಆವರ್ತ ಯೋಜನೆಯು ಕೆಲವೊಂದು ಮೆರಿಟ್ಸ್ಗಳನ್ನು ಹೊಂದಿರೋದನ್ನು ನಾವು ನೋಡ್ಬೋದು. ಇದರಿಂದ ರಿವಿಷನ್ ಆಫ್ ಪ್ಲ್ಯಾನ್ ಟಾರ್ಗೆಟ್ಸ್, ಪ್ರೊಜೆಕ್ಷನ್ಸ್ ಆ್ಯಂಡ್ ಅಲೋಕೇಶನ್ಸ್ ಎವ್ರಿ ಇಯರ್, ಕೀಪಿಂಗ್ ವಿತ್ ದ ಚೇಂಜಿಂಗ್ ಕಂಡೀಷನ್ಸ್ ಆಫ್ ದ ಕಂಟ್ರಿ. ಸೊ ಇದು ಈಗ 85ರಿಂದ 90 ಅಂತ 5 ವರ್ಷಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡು ಅದು ಮುಗಿದು ಹೋಗೋ ಬದಲು ಪ್ರತಿ ವರ್ಷವೂ ಸಹ ಅಗತ್ಯವಿರುವ ಟಾರ್ಗೆಟ್ಸ್ಗಳನ್ನು, ಪ್ರೊಜೆಕ್ಷನ್ಸ್ಗಳನ್ನು, ಅಲೋಕೇಶನ್ಸ್ಗಳನ್ನು ರಿವೈಸ್ ಮಾಡೋದ್ರಿಂದ ಸೊ ಏನಾಗುತ್ತೆ, ದೇಶದ ಪರಿಸ್ಥಿತಿಗೆ ತಕ್ಕಂತೆ ಪ್ರತಿ ವರ್ಷವೂ ಸಹ ಯೋಜನೆಗಳನ್ನು ಪುನರ್ ವ್ಯಾಖ್ಯಾನಿಸೋದಕ್ಕೆ, ಪುನಃಸ್ಥಾಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ
ಗ್ರೇಟರ್ ಫ್ಲೆಕ್ಸಿಬಿಲಿಟಿ, ಇದರಲ್ಲಿ ಇರುವಂತಹ ಒಂದು ಸ್ಥಿತಿಸ್ಥಾಪಕತ್ವ ಗುಣ. ಅಂದರೆ ಪ್ರತಿ ವರ್ಷವೂ ಸಹ ಹೊಸ ಸಂಪನ್ಮೂಲಗಳ ಒಂದು ಹಂಚಿಕೆಗೆ, ಹೊಸದಾಗಿ ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೆ, ಹೊಸದಾಗಿ ಗುರಿಗಳನ್ನು ಪುನರ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದ್ರಿಂದ, ಪುನರ್ ವ್ಯಾಖ್ಯಾನಕ್ಕೆ ಅವಕಾಶ ಇರೋದ್ರಿಂದ ಇದು ಫ್ಲೆಕ್ಸಿಬಲ್ ಆಗಿರುವಂತಹ ಯೋಜನೆ ಆಗಿದೆ. ಹಾಗೆಯೇ ಗ್ರೇಟರ್ ಪರ್ಸ್ಪೆಕ್ಟಿವ್, ಇದು ಕ್ಲಿಯರರ್ ಪರ್ಸ್ಪೆಕ್ಟಿವ್ ಅಂದರೆ ಒಂದು ನಿರ್ದಿಷ್ಟವಾದಂತಹ ದೃಷ್ಟಿಕೋನಗಳನ್ನು ಒಳಗೊಂಡಿರುವಂತಹ ಯೋಜನೆ ಇದಾಗಿದೆ. ಹಾಗೆಯೇ ಬೆಟರ್ ವ್ಯೂ ಆಫ್ ದ ಪ್ರಿಯಾರಿಟೀಸ್, ಅಂದರೆ ಪ್ರಮುಖವಾಗಿ ಆದ್ಯತೆಯನ್ನು ಕೊಡಬೇಕಾಗಿರುವಂತಹ ವಲಯಗಳ ಬಗ್ಗೆ ಒಂದು ಉತ್ತಮ ದೃಷ್ಟಿಕೋನವನ್ನು ಈ ಒಂದು ಯೋಜನೆ ಒಳಗೊಂಡಿದೆ. ಸೊ ಇದು ಕೆಲವೊಂದು ಡಿಮೆರಿಟ್ಸ್ಗಳನ್ನು ಸಹ ಒಳಗೊಂಡಿದೆ. ನಾಟ್ ಪಾಸಿಬಲ್ ಟು ಅಚೀವ್ ದ ಟಾರ್ಗೆಟ್ಸ್ ಆಫ್ ಪ್ಲ್ಯಾನ್ ವಿತಿನ್ ಎ ಫಿಕ್ಸ್ಡ್ ಟೈಮ್ ಪೀರಿಯಡ್. ಸೊ ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಒಂದು ಸ್ಥಿರ ಕಾಲಾವಧಿಯಲ್ಲಿ ಯೋಜನೆಯ ಗುರಿಗಳನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪದೇ ಪದೇ ಬದಲಾಯಿಸೋದು ಅಷ್ಟು ಚೆನ್ನಾಗಿರೋದಿಲ್ಲ ಅನ್ನುವಂಥದ್ದು. ಹಾಗೆಯೇ ಕ್ರಿಯೇಟ್ಸ್ ಅನ್ಸರ್ಟನಿಟೀಸ್ ಇನ್ ದ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ಸ್ ಆಫ್ ದ ಎಕಾನಮಿ. ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ಅನಿಶ್ಚಿತತೆಯನ್ನು ಈ ಯೋಜನೆ ಸೃಷ್ಟಿ ಮಾಡುತ್ತೆ, ಯಾಕೆಂದರೆ ಪದೇ ಪದೇ ಬದಲಾಗ್ತಿರುತ್ತೆ. ಹಾಗಾಗಿ ನಾನ್ ಕಮಿಟ್ಮೆಂಟ್ ಆ್ಯಂಡ್ ಅಪತಿ ಅಮಾಂಗ್ ದ ಪ್ಲ್ಯಾನರ್ಸ್ ಆ್ಯಂಡ್ ದ ಪಬ್ಲಿಕ್. ಸಾರ್ವಜನಿಕರಲ್ಲಿ ಮತ್ತು ಯೋಜನೆಯನ್ನು ರೂಪಿಸುವಂತಹ ಯೋಜನಾಕಾರರಲ್ಲಿ ಕಮಿಟ್ಮೆಂಟ್ ಕಡಿಮೆ ಇರುತ್ತೆ, ಯಾಕಂದರೆ ಇದು ಯಾವಾಗಲೂ ತನ್ನ ಗುರಿಗಳನ್ನು, ಉದ್ದೇಶಗಳನ್ನು ಬದಲಾಯಿಸ್ಕೊಳ್ಳೋದ್ರಿಂದ ಅಷ್ಟು ಬದ್ಧತೆ ಕಂಡು ಬರೋದಿಲ್ಲ, ಬದ್ಧತೆಯ ಕೊರತೆ ಏರ್ಪಡುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕಲೆಕ್ಟ್ ಕಮ್ಯುನಿಕೇಟ್ ಆ್ಯಂಡ್ ಕಂಪ್ಯೂಟರೈಸ್ ಡೇಟಾ accurately and regularly throughout the year from different sectors of the economy in underdeveloped countries. ಸೊ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ವಿವಿಧ ವಲಯಗಳಲ್ಲಿ ಪ್ರತಿ ವರ್ಷವೂ ಸಹ ನಿರಂತರವಾಗಿ ಡಾಟಾಸ್ಗಳನ್ನು ಕಲೆಕ್ಟ್ ಮಾಡಿ ಕಮ್ಯುನಿಕೇಟ್ ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ. ಸೊ ಇದಿಷ್ಟು ಡಿಮೆರಿಟ್ಸ್ಗಳನ್ನು ಹೊಂದಿದ್ರೂ ಸಹ ಈ ಉರುಳು ಯೋಜನೆ ಅಥವಾ ಆವರ್ತ ಯೋಜನೆ ಅನಭಿವೃದ್ಧಿ ರಾಷ್ಟ್ರಗಳ ಒಂದು ಉದ್ದೇಶಕ್ಕೆ ನೋಡಿದರೆ ಅದೊಂದು ಉತ್ತಮವಾದಂಥ ಯೋಜನೆ ಅಂತೇಳಿ ನೋಡ್ಬೋದು. ಅದನ್ನು ಪ್ರಾಯೋಗಿಕವಾಗಿ ಭಾರತದಲ್ಲಿ ನೋಡಲಾಗಿತ್ತು. ಆದರೆ 80ರಲ್ಲಿ ಮತ್ತೆ ಅಸ್ತಿತ್ವಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿದ್ದರಿಂದ ಆ ಯೋಜನೆ ಅಲ್ಲಿಗೆ ನಿಂತು ಹೋಯಿತು. ಸೊ ನೆಕ್ಸ್ಟ್ ಒನ್ ಸ್ಥಿರ ಯೋಜನೆ, ಫಿಕ್ಸ್ಡ್ ಪ್ಲ್ಯಾನ್. ಸೊ ಇನ್ ಕಾಂಟ್ರಾಸ್ಟ್ ಆಫ್ ದ ರೋಲಿಂಗ್ ಪ್ಲ್ಯಾನ್ ದೇರ್ ಇಸ್ ಎ ಫಿಕ್ಸ್ಡ್ ಪ್ಲ್ಯಾನ್ ಫಾರ್ 4, 5, 6 or 7 years. ರೋಲಿಂಗ್ ಪ್ಲ್ಯಾನಿಗೆ ಆಪೋಸಿಟ್ ಆದದ್ದು ಫಿಕ್ಸ್ಡ್ ಪ್ಲ್ಯಾನ್. ಅಂದರೆ ಆವರ್ತ ಯೋಜನೆಗೆ ಪ್ರತಿ ವರ್ಷ ಆವರ್ತಗೊಳ್ಳೋದಿಲ್ಲ, ಇದು ಒಂದು ನಿರ್ದಿಷ್ಟ ಅವಧಿಗೆ ಯೋಜನೆ ಇರುತ್ತೆ. ಸಾಮಾನ್ಯವಾಗಿ 3, 5, 6, 7 ಹೀಗೆ ಒಂದು ನಿರ್ದಿಷ್ಟ ಅವಧಿಗೆ ಯೋಜನೆಯನ್ನು ಇಲ್ಲಿ ರೂಪಿಸಲಾಗಿರುತ್ತೆ. ಹಾಗೆ ಇದನ್ನು ಸ್ಥಿರ ಯೋಜನೆ ಅಂತ ಕರೆಯಲಾಗುತ್ತೆ. ಎ ಫಿಕ್ಸ್ಡ್ ಪ್ಲ್ಯಾನ್ ಲೇ ಡೌನ್ ಡೆಫಿನೆಟ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ಬಿ ಅಚೀವ್ಡ್ ಡ್ಯೂರಿಂಗ್ ದ ಪ್ಲ್ಯಾನ್ ಪೀರಿಯಡ್. ಸೊ ಕೆಲವೊಂದು ನಿರ್ದಿಷ್ಟವಾದಂತಹ ಗುರಿಗಳು ಮತ್ತು ಉದ್ದೇಶಗಳನ್ನು ಆ ನಿರ್ದಿಷ್ಟ ಅವಧಿಯಲ್ಲಿ ಈಡೇರಿಸಿಕೊಳ್ಳುವಂತಹ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿರುತ್ತೆ. ಸೊ ಅದು ಈ ಒಂದು ಯೋಜನೆಯ ಒಂದು ಪ್ರಮುಖ ಲಕ್ಷಣ. ಫಿಸಿಕಲ್ ಟಾರ್ಗೆಟ್ಸ್ ಆರ್ ಫಿಕ್ಸ್ಡ್. ಭೌತಿಕವಾಗಿ ಗುರಿಗಳನ್ನು ಈ ಒಂದು ಯೋಜನೆಗಳಲ್ಲಿ ನಿರ್ಧರಿಸಿಕೊಳ್ಳಲಾಗಿರುತ್ತೆ. ಸೊ ಈ ಯೋಜನೆಯು ಸಾಮಾನ್ಯವಾಗಿ ರಷ್ಯಾ ಮತ್ತು ಇಂಡಿಯಾದಲ್ಲಿ ಈ ರೀತಿಯ ಯೋಜನೆಗಳನ್ನು ನಾವು ಕಾಣ್ತೇವೆ. ಇಂಡಿಯಾದಲ್ಲಿ 5 ವರ್ಷದ ಪಂಚವಾರ್ಷಿಕ ಯೋಜನೆಗಳನ್ನು ಇದ್ದದನ್ನು ನಾವು ನೋಡ್ತೇವೆ. ಹಾಗೆಯೇ ರಷ್ಯಾದಲ್ಲಿ 5, 6, 7 ವರ್ಷದ ಯೋಜನೆಗಳನ್ನು ಸಹ ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನಾವು ನೋಡ್ಬೋದು 5 year ಪ್ಲ್ಯಾನ್ಸ್ ಆಫ್ ಇಂಡಿಯಲ್ಲಿ ಮೊದಲನೇ ವರ್ಷದ ಯೋಜನೆಯಿಂದ ಪ್ರಾಥಮಿಕ ಪಂಚವಾರ್ಷಿಕ ಯೋಜನೆಯಿಂದ 12ನೇ ಪಂಚವಾರ್ಷಿಕ ಯೋಜನೆಯವರೆಗೂ ಸ್ಥಿರ ಯೋಜನೆಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದು ನಮ್ಮ ಗಮನಕ್ಕೆ ಇದೆ. ಸೊ ಇದರ ಒಂದು ಗುಣಗಳಂತ ಹೇಳಿದರೆ ಇಟ್ ಫಿಕ್ಸಸ್ ಟಾರ್ಗೆಟ್ಸ್ ಆ್ಯಂಡ್ ಪ್ರಯಾರಿಟೀಸ್ ರಿಜಿಡ್ಲಿ ಫಾರ್ ಅಚೀವಿಂಗ್ ದ ಆಬ್ಜೆಕ್ಟಿವ್ಸ್ ಲೇ ಡೌನ್ ಇನ್ ದ ಪ್ಲ್ಯಾನ್. ಸೊ ಯೋಜನೆಯಲ್ಲಿ ಸಾಧಿಸಬೇಕಾಗಿರುವಂತಹ ಗುರಿಗಳು ಮತ್ತು ಆದ್ಯತಾ ವಲಯಗಳನ್ನು ಸ್ಟ್ರಿಕ್ಟಾಗಿ ಅಲ್ಲಿ ಗುರುತಿಸ್ಕೊಳ್ಳಾಗಿರುತ್ತೆ. ಈ ಒಂದು ಉದ್ದೇಶಗಳ ಆಧಾರದ ಮೇಲೆಯೇ ಆ ಯೋಜನೆಯ ಥ್ರೂಔಟ್ ಆ 5 ವರ್ಷಗಳು ಕಾರ್ಯವನ್ನು ನಿರ್ವಹಿಸೋದನ್ನು ನಾವು ಕಾಣ್ಬೋದು. ಹಾಗಾಗಿ ಬದ್ಧತೆಯನ್ನು ನೋಡಲಿಕ್ಕೆ ಸಾಧ್ಯ. ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಪ್ರಾಪರ್ ಬ್ಯಾಲೆನ್ಸಸ್ ಇನ್ ದ ಎಕಾನಮಿ. ಆರ್ಥಿಕತೆಯಲ್ಲಿ ಒಂದು ನಿರ್ದಿಷ್ಟವಾದಂತಹ ಸಮತೋಲನವನ್ನು ಸಾಧಿಸೋದಕ್ಕೆ ಈ ಯೋಜನೆ ಹೆಲ್ಪನ್ನು ಮಾಡುತ್ತೆ. ದೇರ್ ಇಸ್ ನೋ ಎಲಿಮೆಂಟ್ ಆಫ್ ಅನ್ಸರ್ಟನಿಟಿ ಇನ್ ದಿಸ್ ಟೈಪ್ ಆಫ್ ಪ್ಲ್ಯಾನಿಂಗ್. ಇಲ್ಲಿ ಯಾವುದೇ ಅನಿಶ್ಚಿತತೆ ಅಥವಾ ಗೊಂದಲಕ್ಕೆ ಅವಕಾಶ ಇರೋದಿಲ್ಲ, ಯಾಕಂದರೆ 5 ವರ್ಷ ಅಂತ ಹೇಳಿದರೆ 5 ವರ್ಷದ ಅವಧಿಗೆ ಈ ಯೋಜನೆ ಅಸ್ತಿತ್ವದಲ್ಲಿ ಇರುವಂಥದ್ದು. ಅಗೇನ್ ಇಟ್ ಎನ್ಶ್ಯೂರ್ ಪಬ್ಲಿಕ್ ಕೋಆಪರೇಷನ್ ಆ್ಯಂಡ್ ಪೊಲಿಟಿಕಲ್ ವಿಲ್ ಟು ಮೇಕ್ ದ ಪ್ಲ್ಯಾನ್ ಎ ಸಕ್ಸಸ್. ಸಾರ್ವಜನಿಕರು ಮತ್ತು ರಾಜಕೀಯ ವ್ಯಕ್ತಿಗಳ ಒಂದು ಕೋಆಪರೇಷನ್, ಸಹಕಾರ ಈ ಯೋಜನೆಯ ಸಕ್ಸಸ್ಗೆ ಸಾಧ್ಯ ಆಗುತ್ತೆ.
ಸೊ ಇದರ ಒಂದು ಡಿಮೆರಿಟ್ಸ್ಗಳನ್ನು ನೋಡಿದ್ರೆ, ಫುಲ್ಫಿಲ್ಲಿಂಗ್ ದ ಫೈನಾನ್ಷಿಯಲ್ ಟಾರ್ಗೆಟ್ಸ್ ಬೈ ಆಲ್ ಮೀನ್ಸ್ ಥ್ರೂ ಡಿಫಿಸಿಟ್ ಫಿನಾನ್ಸಿಂಗ್, ಹೆವಿ ಟ್ಯಾಕ್ಸೇಷನ್, ಲಾರ್ಜರ್ ಬಾರೋಯಿಂಗ್ಸ್ ಆ್ಯಂಡ್ ಥ್ರೂ ಮ್ಯಾಸಿವ್ ಫಾರಿನ್ ಏಡ್ ರಿರೆಸ್ಪೆಕ್ಟಿವ್ ಆಫ್ ದೇರ್ ಅಡ್ವರ್ಸ್ ಎಫೆಕ್ಟ್ಸ್ ಆನ್ ದ ಎಕಾನಮಿ. ಸೊ ಇದರಲ್ಲಿ ಇರುವಂಥ ಹಣಕಾಸಿನ ಗುರಿಗಳನ್ನು ತಲುಪೋದಕ್ಕೆ ಏನು ಮಾಡ್ಬೋದು, ಸರ್ಕಾರ ಕೊರತೆ ಹಣಕಾಸನ್ನು ಹಾಕುವಂಥದ್ದು, ಹೆಚ್ಚಿನ ದರದ ತೆರಿಗೆಗಳನ್ನು ವಸೂಲಿ ಮಾಡುವಂಥದ್ದು, ಸಾರ್ವಜನಿಕ ಸಾಲದ ಪ್ರಮಾಣವನ್ನು ಹೆಚ್ಚು ಮಾಡುವಂಥದ್ದು, ಮಿತಿಮೀರಿದ ವಿದೇಶಿ ನೆರವು, ಈ ಎಲ್ಲವೂ ಸಹ ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಫೇಲ್ಸ್ ಟು ಕನ್ಸಿಡರ್ ಅನ್ಫೋರ್ಸಿನ್ ಚೇಂಜಸ್. ಸೊ ಕೆಲವೊಂದು ಗೊತ್ತಿಲ್ಲದೆ, ಗಮನಕ್ಕೆ ಬಾರದೆ ಆಗುವಂತಹ ಬದಲಾವಣೆಗಳನ್ನು ಗುರುತಿಸೋದಕ್ಕೆ ಈ ಒಂದು ಯೋಜನೆ ಸೋಲುತ್ತೆ. ಯಾಕಂದರೆ ಇದು 5 ವರ್ಷದಿಂದ ಫಿಕ್ಸ್ ಆಗಿಬಿಟ್ಟಿರೋದ್ರಿಂದ ಮಧ್ಯದಲ್ಲಿ ಬದಲಾಯಿಸೋದಕ್ಕೆ, ಉದ್ದೇಶಗಳನ್ನು ಗುರಿಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇಂತಹ ಒಂದು ಅನಿರೀಕ್ಷಿತ ಘಟನೆಗಳಿಗೆ ಪ್ರತಿಸ್ಪಂದಿಸೋದಕ್ಕೆ ಈ ಒಂದು ಯೋಜನೆಗೆ ಸಾಧ್ಯ ಆಗೋದಿಲ್ಲ, ಅಲ್ಲಿ ಅದು ಫೇಲ್ ಆಗುತ್ತೆ. ಅನ್ಸೂಟೆಡ್ ಫಾರ್ ಲಾರ್ಜ್ ಪ್ರಾಜೆಕ್ಟ್ಸ್, ದೀರ್ಘಾವಧಿಯ ಯೋಜನೆಗಳಿಗೆ ಇದಷ್ಟು ಸೂಕ್ತವಾದಂತಹ ಯೋಜನೆ ಅಲ್ಲ. ಪ್ರಾಬ್ಲಮ್ಸ್ ಆಫ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಕೆನಾಟ್ ಬಿ ಸಾಲ್ವ್ಡ್, ಬಡತನ ಮತ್ತು ನಿರುದ್ಯೋಗದಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕಿಂತ ಯೋಜನೆಗಳಿಂದ ಸಾಧ್ಯ ಇಲ್ಲ ಅನ್ನುವಂಥ ಡಿಮೆರಿಟ್ಸ್ ನಾವು ನೋಡ್ಬೋದಾಗಿದೆ. ಇದಿಷ್ಟು ರೋಲಿಂಗ್ ಆ್ಯಂಡ್ ಫಿಕ್ಸ್ಡ್ ಪ್ಲ್ಯಾನ್ ಬಗ್ಗೆ ಆಗಿತ್ತು. ಮುಂದಿನ ತರಗತಿಯಲ್ಲಿ ಉಳಿದ ಯೋಜನೆಯ ವಿಧಗಳನ್ನು ನೋಡೋಣ. ಹೆಚ್ಚಿನ ಅಭ್ಯಾಸಕ್ಕೆ ಈ ಪುಸ್ತಕ ಮತ್ತು ಲಿಂಕನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.